ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಆದರೆ ದೇವರ ದಯೆ ಹೇಗಿದೆ ನೋಡಿ. ನಾನೆಲ್ಲೋ ದಿನ ನಿಮ್ಮ ಜೋಡಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೆ. ನಾನೇ ನಿಮ್ಮ ಮನೆಗೆ ಬರುವಂತೆ ಮಾಡಿದ್ದಾರೆ ದೇವರು ಅಂದರೆ ಐ ಆಮ್ ಸೋ ಬ್ಲೆಸ್ಡ್ ಎಂದರು ಡಾಕ್ಟರ್ ಅಮಲಾ. ಇವತ್ತು ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇದೆ ಅಲ್ವಾ. ಇಲ್ಲಿ ಮಗ್ಗದವರು, ರೋಡ್ ರೆಡಿ ಮಾಡೋರು, ಕಾರ್ಪೆಂಟರು, ಮನೆ ಕೆಲಸದವರು ಎಷ್ಟೊಂದು ಜನ ಬಂದಿದ್ದಾರೆ. ನಮ್ಮ ಮನೆ ಸುತ್ತ ಫುಲ್ ವರ್ಕ್ ನಡೀತಾ ಇದೆ. ವಾಯ್ಸ್ ಕೊಡೋಕ್ಕೆ ಆಗ್ತಾನೆ ಇಲ್ಲ, ಆದರೂ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಪ್ಲೀಸ್ ಮ್ಯೂಟ್ ಮಾಡಿಕೊಂಡು ಓದ್ಕೊಡಿ ಪ್ಲೀಸ್. ಸಾರಿ. ಅದರಲ್ಲಿ ಮಂಡೋದರಿ ತಪ್ಪಿಲ್ಲ ಅಂದರೆ ನೀವು ಬ್ಲೆಸ್ಡ್ ಅಲ್ಲ, ಬ್ಲಾಸ್ಟ್ ಆಗಿಬಿಡ್ತಾ ಇದ್ರಿ ಡಾಕ್ಟರ್. ಎನಿವೆ ಬಚಾವಾಗಿದ್ದೀರ. ಆದರೆ ನೆನಪಿರಲಿ, ರಿಪೋರ್ಟ್ ಬದಲಾದಂಗೆ ನನ್ನ ಹೆಂಡತಿ ಡೆಲಿವರಿ ಟೈಮ್ನಲ್ಲಿ ನನ್ನ ಮಿನಿನ ಬದಲು ಮಾಡಿಬಿಟ್ಟಿರ ಎಂದು ಎಚ್ಚರಿಸಿದ. ಎಲ್ಲಾದರೂ ಉಂಟೆ, ಡೆಲಿವರಿ ಟೈಮ್ನಲ್ಲಿ ನೀವು ಸಹ ಜೊತೆಗೆ ಇರ್ತೀನಿ ಅಂತ ಅದಾಗಲೇ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ವಿರಾಜ್. ನಾನು ಅದಲು ಬದಲು ಮಾಡೋದಕ್ಕೆ ನೀವು ಬಿಡ್ತೀರಾ, ಆಮೇಲೆ ನನಗೆ ಮತ್ತೆ ಹುಟ್ಟಿ ಬನ್ನಿ ಅಂತ ಅಮ್ಮನ ಹೊಟ್ಟೆಗೆ ವಾಪಸ್ ಕಳಿಸ್ಬಿಡ್ತೀರ. ನನಗೆ ನಿಮ್ಮ ಹಳೆ ಡಾಕ್ಟರ್ ಎಲ್ಲ ಹೇಳಿದ್ದಾರೆ. ನೀವು ನಿಮ್ಮ ಮಂಡೋದರಿ ಮೇಲೆ ತಗೊಳ್ಳೋ ಕಾಳಜಿ ಬಗ್ಗೆ ಕೂಡ ಗೊತ್ತು ನನಗೆ ಎಂದು ನಕ್ಕರು ಡಾಕ್ಟರ್. ಎಲ್ಲರೂ ಅವ್ರ ಮಾತಿಗೆ ನಕ್ಕರು. ಈಗ ಸಿರಿ ವಿರಾಜ್ ತಲೆಯಲ್ಲಿದ್ದ ಎಲ್ಲ ಸಂಶಯ ಕಳೆದಿತ್ತು. ಅಂದು ಸಿರಿಯ ಸೀಮಂತ. ಮನೆಯವರಿಗೆಲ್ಲ ಯಾವುದೋ ಹಬ್ಬವೇ ಅನಿಸಿತ್ತು. ಪರಿ ಹಾಗೂ ಸನ ಸಿರಿಗೆ ಹಸಿರು ಹಳದಿ ಹೊಂದಿರುವ ರೇಷ್ಮೆ ಸೀರೆಯನ್ನು ಉಡಿಸಿ ಅವಳ ಮುದ್ದು ಮುಖಕ್ಕೆ ಮೇಕಪ್ ಮಾಡಿದ್ರು. ವರ್ಷ ಸಿರಿ ಕೈಗೆ ಬಳೆ ತೊಡಿಸ್ತಿದ್ರೆ ಅವಳ ಮುಡಿಗೆ ಹೂ ಮುಡಿಸಿದಳು ರಮ್ಯಾ. ಮುದ್ದಾಗಿ ತಯಾರು ಮಾಡಿದವರು ನೆಕ್ಸ್ಟ್ ಸರದಿ ಸನ ನಿಂದ ಪರಿದ ಎಂದು ವರ್ಷ ಕೇಳಲು ನಂದೆ ಎಂದು ಸನ ಆದಷ್ಟು ಹೆಮ್ಮೆಯಿಂದ ಹೇಳಿಕೊಂಡು ಗಂಡು ಬಿರಿಯಂತೆ. ಆದರೆ ಪರಿ ಮಾತ್ರ ನಾಚುತ್ತಾ ಹೋಗಿ ಅದಕ್ಕೆ ಎಂದು ಈಚೆ ಹೊಡಿದ್ಲು. ಅಕ್ಕನಿಗಾಗಿ ಹೊರಗಡೆ ತನ್ನ ಭಾವಂದಿರ ಜೊತೆಗೆ ವಿದ್ಯುತ್ ವೇದಿಕೆಯನ್ನು ಅಲಂಕಾರ ಮಾಡಿ ಬರ್ತಿರಲು ಓಡೋಡಿ ಬಂದವಳು ವಿದ್ಯುತ್ಗೆ ಗುದ್ಬಿಟ್ಟಿದ್ಲು. ಪರಿ ನಿಧಾನ, ಬಿದ್ಗಿದ್ಯಾ ಎಂದ. ಆದರೂ ನಾಚುತ್ತಾ ಓಡಿದಳು. ಏನಾಗಿದೆ ಅವಳಿಗೆ ಎಂದ್ಕೊಂಡು ಒಳಗಡೆ ಬಂದವನ ನೋಡಿ, ಏನೂ ಆಗಿಲ್ಲಪ್ಪ, ಅಪ್ಪ ಯಾವಾಗ ಆಗೋದು ನೀನು ಅಂತ ಎಂದಳು ವರ್ಷ. ಅವನು ನಾಚುತ್ತಾ ಅದೇ ಪ್ರೋಗ್ರೆಸ್ಸಲ್ಲಿದ್ದೀವಿ ಎಂದು. ಅಕ್ಕ ರೆಡಿನಾ ಎಂದು ಅಕ್ಕನ ನೋಡಿ ಖುಷಿ ಪಡುವಾಗಲೇ ಸೈಡ್ ಬನ್ನಿ ನಾನು ಮೊಮ್ಮನ ನೋಡಬೇಕು. ಅಯ್ಯೋ ಯಾಕೆಲ್ಲ ಹೀಗೆ ಮೊಮ್ಮ ಸುತ್ತ ನಿಂತಿದ್ದೀರಾ? ಮೊಮ್ಮಗೆ ಸೆಕೆ ಹಾಕೋಲ್ವಾ? ಸೈಡ್ ಬನ್ನಿ ದೊಡ್ಡಿ, ಸೈಡ್ ಬನ್ನಿ ಮಾಮು ಎಂದು ಬಂದ ಚೋಟು. ಹೀರೋ ಎಂಟ್ರಿ ಅಂದಮೇಲೆ ಎಲ್ಲರೂ ಸೈಲೆಂಟ್ ಆಗಲೇಬೇಕಲ್ವಾ? ಅಯ್ಯೋ ಏನಪ್ಪ ಮೊಮ್ಮನ್ ಹಿಂಗೆ ರೆಡಿ ಮಾಡಿದ್ದಾರೆ? ಮೊಮ್ಮ ನೀವು ಮತ್ತೆ ರೆಡಿ ಆಗಿದ್ದೀರಾ? ಮಿನಿಗೆ ರೆಡಿ ಮಾಡೋದು ಯಾವಾಗ ಎಂದ. ಅವಳು ಇನ್ನೇನು ಬೇಗ ಬಂದ್ಬಿಡ್ತಾಳೆ ಚೋಟು, ಆಮೇಲೆ ಅವಳಿಗೆ ರೆಡಿ ಮಾಡೋದೇ ಕೆಲಸ ನಮ್ದೆಲ್ಲ ಎಂದು ನಕ್ಕಳು ಸನ. ಹೌದಾ ಮೊಮ್ಮ ಮಿನಿ ಏನು ಮಾಡ್ತಾ ಇದ್ದಾಳೆ ಒಳಗಡೆ? ನಿಮ್ಮ ಹೊಟ್ಟೆನ ನನ್ನ ಸ್ಕೂಲ್ ಬ್ಯಾಗ್ ರೀತಿ ದೊಡ್ಡ ಮಾಡ್ತಾ ಇದ್ದಾಳೆ ಎಂದವನು ಸಿರಿ ಹೊಟ್ಟೆ ಸವರುತ್ತಾ, ಒಯ್ ಮಿನಿ ಬೇಗ ಬಾ, ಮೊಮ್ಮನ ಹೊಟ್ಟೆಯಲ್ಲೇ ಇರಬೇಡ, ನನಗೂ ನಿನ್ನ ನೋಡಬೇಕು ಅನ್ನಿಸ್ತಾ ಇದೆ ಗೊತ್ತಾ ಎಂದ. ಸಿರಿ ಅವನ ತಲೆ ಸವರುತ್ತಾ, ಇನ್ನೇನು ಬೇಗ ಬಂದ್ಬಿಡ್ತಾಳೆ ಚೋಟು, ನೀನು ಚಿಂತೆ ಮಾಡಬೇಡ, ಮಿನಿಗೂ ನಿನ್ನ ನೋಡಬೇಕು ಅಂತ ಆಸೆ ಅಂತೆ ಎಂದು ಹೇಳಿ ಸಿರಿ ಹೊಟ್ಟೆಯಲ್ಲಿದ್ದ ಪುಟಾಣಿ ಅತ್ತಿತ್ತ ಅಲುಗಾಡುವುದು ಗಮನಿಸಿ, ನೋಡು ಅವಳು ಹೂ ಅಂತ ಇದ್ದಾಳೆ ಎಂದಳು ಮಗನ ಕೈನ ಉದರದ ಮೇಲೆ ಇಟ್ಟು. ಹೌದಮ್ಮಮ್ಮ ಎಂದು ಪಾಪು ಹೊಟ್ಟೆಯಲ್ಲಿ ಕೈಕಾಲು ಆಡಿಸಿದ್ದು ಗೊತ್ತಾಗಿ, ಏ ಮಿನಿ ನನಗೆ ಹೂ ಅಂತಿದ್ದಾಳೆ ಎಂದು ಕುಣಿದಾಡುವಾಗ, ಚಿಕ್ಕಿ ನಾನು ಟಚ್ ಮಾಡ್ಲಾ ಎಂದು ಪುಟ್ಟ ಲಂಗ ಬ್ಲೌಸ್ ಹಾಕ್ಕೊಂಡು ಪುಟ್ಟ ಲಕ್ಷ್ಮಿಯ ಹಾಗೆ ಬಂದಿದ್ಲು ಕ್ಯೂಟಿ. ಬಾ ಕ್ಯೂಟಿ ಎಂದಳು ಸಿರಿ. ಅವಳು ಮುಟ್ಟು ನೋಡಿ, ಹಾಯ್ ಮಿನಿ, ನಾನು ನಿನ್ನ ಕ್ಯೂಟಿ ಅಕ್ಕ, ಬೇಗ ಬಾ, ನಾನು ನೀನು ಚೋಟು ಸ್ಕೂಬಿ ಎಲ್ಲರೂ ಆಟ ಆಡೋಣ ಎಂದು ಹೇಳೋದು ಕೇಳುವಾಗಲೇ, ಏನೇ ಆಲ್ಕೋವ ಏನು ಮಾಡ್ತಿದ್ದಾಳೆ ನನ್ನ ಪಾಲ್ಕೋವ ಎಂದು ಬಂದ ಅಜ್ಜಿ, ಮುದ್ದಾಗಿದ್ಯಾ ಕಣೆ ಆಲ್ಕೋವ ಎಂದು ದೃಷ್ಟಿ ತೆರೆದರು. ಗ್ರಾನಿ ಸಿರಿ ರೆಡಿನಾ ಎಂದು ಕರೆಯಲು ಬಂದ ವಿರಾಜ್ ಅವಳನ್ನು ನೋಡಿ ಮೂಕ ವಿಸ್ಮಿತನಾದ. ಮೊದಲೇ ಸಿರಿ ಮುದ್ದಾಗಿದ್ಲು, ಈಗಂತೂ ಕೇಳೋದೇ ಬೇಡ. ಮೈಕೈ ತುಂಬಿಕೊಂಡು ಕಾಶ್ಮೀರ್ ಆ್ಯಪಲ್ ರೀತಿಯೇ ಕಾಣಿಸ್ತಿದ್ಲು. ನೋಡೋ ರಾಜ, ನಿನ್ನ ಬಂಗಾರಿ
ಬಲು ಬಲು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಎಂದು ಅಜ್ಜಿ ಕೇಳುವಾಗಲೇ ಅವಳ ಬಳಿ ಬಂದವನು, ಈ ಲಂಕಾಧಿಪತಿ ದೃಷ್ಟಿನೇ ಬೀಳುತ್ತೆ ಕಣ ನಿಂಗೆ ಮಂಡು ಎಂದು ಅವಳ ಕಣ್ಣಿಂದಲೇ ಕಾಡಿಗೆ ತೆರೆದು ದೃಷ್ಟಿ ಬೊಟ್ಟಿತ್ತ. ಎಲ್ಲರೂ ಓ ಎಂದು ರಾಗ ತೆರೆದ್ರು. ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಬೇಡಿ, ಎಲ್ಲಿರೋ ಈ ಬ್ಯೂಟಿ ಕ್ವೀನ್ ಕಣ್ಣು, ಆಂಟಿ ಕಣ್ಣು, ವರ್ಷಾತ್ಗೆ ಕಣ್ಣು, ಈ ಪಿಲ್ಲು ಕಣ್ಣು, ಗ್ರಾನಿ ಕಣ್ಣು ಎನ್ನುವಾಗ ಪಪ್ಪ ಸ್ಕೂಬಿ ಕಣ್ಣು ಬಿಟ್ರಾ ಎಂದು ಚೋಟು ಬೇರೆ ಅಪ್ಪನಿಗೆ ಹೆಸರು ನೆನಪಿಸ್ತಿದ್ದ. ಆ ಮಗನೇ, ಈ ಸ್ಕೂಬಿ ಕಣ್ಣು ಸೇರಿ ಈ ಸಾಫ್ಟ್ವೇರ್ ಕಣ್ಣು, ಹೀಗೆ ಯಾರ ಕಣ್ಣು ನನ್ನ ಬಂಗಾರಿ ಮತ್ತು ಮಿನಿ ಮೇಲೆ ಬೀಳ್ದಿರಲಿ ಎಂದು ತಾನೂ ದೃಷ್ಟಿ ತೆರೆದು ಅವಳ ಹಣೆಗೆ ಮುತ್ತಿಟ್ಟ. ಸಿರಿ ಸಂತೋಷಕ್ಕೆ ಪದಗಳೇ ಇರಲಿಲ್ಲ. ಅವಳನ್ನು ತಾನೇ ಕರೆದುಕೊಂಡು ಬಂದು ಸಿಂಹಾದ್ರಿಯ ಸಿಂಹಾಸನದ ಮೇಲೆ ಕೂರಿಸಿ ಮೊದಲಿಗೆ ವಿರಾಜ್ ತಾನೇ ಅವಳ ಕೈಗೆ ಬಳೆಗಳನ್ನು ತುಡಿಸಿ, ಮುಡಿಗೆ ಮಲ್ಲಿಗೆ ಮುಡಿಸಿ, ಹಣೆಗೆ ಸಿಂಧೂರ ಬಿಟ್ಟು ಶಾಸ್ತ್ರ ಶುರು ಮಾಡಿದ. ನಂತರ ಮುತ್ತೈದೆಯರೆಲ್ಲ ಮುಂದುವರೆಸಿದ್ರು. ಕಲ್ಯಾಣಿ, ಗಿರಿಜಾ, ವರ್ಷ, ಪರಿ ಹೀಗೆ ಎಲ್ಲರೂ ಶಾಸ್ತ್ರ ಮಾಡಿ ಖುಷಿಪಟ್ಟ ನಂತರ ಸಿರಿ ಜೊತೆಗೆ ಫೋಟೋ ಶೂಟ್ ನಡೆದಿತ್ತು. ಅಂದೇ ಅವಳಿಗೆ ಗೌನ್ ಹಾಕಿಸಿ ಕೂಡ ವಿರಾಜ್ ತನ್ನ ಬಯಕೆಯಂತೆ ಪುಟಾಣಿ ಚೋಟು ಜೊತೆಗೂ ಸೇರಿ ಐ ವೋಟ್ ಫಾರ್ ಮಿನಿ ಎಂದು, ಐ ವೋಟ್ ಫಾರ್ ಅನದರ್ ವೀರು ಎಂದು ಮಿನಿ ನಿರೀಕ್ಷೆಯಲ್ಲಿ ಫೋಟೋ ತೆಗೆಸಿಕೊಂಡರು. ಸಿರಿಗೂ ಸಾಕಾಗಿತ್ತು. ಹಾಗೆ ಫೋಟೋ ಸೆಷನ್ ಮುಗಿಯುವ ಹಂತದಲ್ಲಿ ವಿರಾಜ್ ಸರ್ ನನಗೆ ಆಗ್ತಿಲ್ಲ, ನಾನು ಚೂರು ರೆಸ್ಟ್ ಮಾಡ್ತೀನಿ ಎಂದು ಇನ್ನೇನು ರೂಮಿಗೆ ಹೋಗಬೇಕಿತ್ತು. ಅವಳಿಗೆ ಅದೇಕೋ ಹೊಟ್ಟೆ ನೋವು ಶುರುವಾಯಿತು. ಮೆತ್ತಗೆ ನಡೆದು ಹೋಗ್ತಾ ಇದ್ದವಳು ಹೊಟ್ಟೆ ನೋವು ತಾಳಲಾಡದೆ ಅಮ್ಮ ಎಂದು ಹೊಟ್ಟೆ ಹಿಡ್ಕೊಂಡು ಅಲ್ಲೇ ಕುಳಿತಳು. ಅಲ್ಲೇ ಕ್ಯಾಮ್ರಾಮ್ಯಾನ್ ಬಳಿ ಮಾತಾಡ್ತಿದ್ದ ವಿರಾಜ್ ಸಿರಿನ ನೋಡಿ ಮಂಡೋದ್ರೆ ಮಂಡು ಎಂದು ಓಡೋಡಿ ಬಂದಿದ್ದ. ಏನಾಗ್ತಿದೆ ಸಿರಿ ಎಂದು ಕಂಗಾಲಾಗಿ ಕೇಳಲು, ಯಾಕೋ ಹೊಟ್ಟೆ ನೋವು ವಿರಾಜ್ ಸರ್, ಆಗ್ತಾನೇ ಇಲ್ಲ ಎಂದ್ಲು. ಆದರೆ ಇನ್ನೂ 20 ದಿವಸ ಟೈಮ್ ಇದೆ ಅಲ್ವಾ ಎಂದವನು. ಬೈರಿ ಹೋಗಿ ಕಾರ್ ತೆಗಿ ಬೇಗ ಎಂದ. ಧನುಷ್ ಓಡೋಡಿ ಕಾರ್ನ ಸಿರಿ ಇದ್ದೆಡೆ ತಂದನು. ಎದಳು ಮಂಡು ಎಂದು ಅವನು ಪರಿ, ವಿದ್ಯುತ್, ಸಿರಿ ಜೊತೆಗೆ ನಡೆದ್ರು. ಮಿಕ್ಕೆಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಅವರು ತಾಳಲಾಗದೆ ಅವರ ಹಿಂದೆಯೇ ಹೋದರೂ ಅಲ್ಲೇ ಉಳಿದುಕೊಳ್ಳದೆ ಮತ್ತೆ ಆಸ್ಪತ್ರೆಯಲ್ಲಿ ಕೆಲ ಪರೀಕ್ಷೆ ಮಾಡಿದ ವೈದ್ಯರು ಸಿರಿಗೆ ಚಿಕಿತ್ಸೆ ಕೊಟ್ಟು ನಥಿಂಗ್ ಟು ವರಿ ಸಿರಿ ಎಂದು ಧೈರ್ಯ ಹೇಳಿ, ವಿರಾಜ್ ಬನ್ನಿ ನಿಮ್ಮ ಬಳಿ ಮಾತಾಡಬೇಕು ಎಂದು ಪರ್ಸ್ನಲ್ ಆಗಿ ಏನೋ ಹೇಳೋಕ್ಕೆ ಕರೆದ್ರು. ಸಿರಿ ಮುಖ ನೋಡಿದವನು, ನನ್ನ ಬಂದೆ ಬಂಗಾರಿ ಹುಷಾರು ಎಂದು ಹೋದ. ಡಾಕ್ಟರ್ ಮುಂದೆ ಬಂದು ಕುಳಿತವನ ಹೃದಯಾದಿಗೂ ವಿಪರೀತವಾಗಿ ಪಡ್ಕೊಳ್ತಾ ಇತ್ತು. ಯಾಕೋ ಕೈಕಾಲು ಮೊದಲ ಬಾರಿಗೆ ನಡುಕ ಕಂಡ ಅನುಭವ ಅವನಿಗೆ. ವಿರಾಜ್, ಕೆಲವೊಮ್ಮೆ ಮಕ್ಕಳು ಹುಟ್ಟುವಾಗ ಕೆಲ ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ. ಸಿರಿಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಆದರೆ 2ನೇ ಮಗು ಅವಳಿಗೆ ಎಂದವರ ಮಾತು ಕೇಳ್ತಾ, ಏನು ಹೇಳ್ತಾ ಇದ್ದೀರಾ, ದಯಮಾಡಿ ಮತ್ತೆ ಯಾವ ಕ್ರಾಸ್ ಚೆಕಿಂಗ್ ಮಾಡದೆ ಬಾಯಿಗೆ ಬಂದಿದ್ದು ಬೊಗಳ್ಬೇಡಿ ಎಂದ. ಅವನ ಪಕ್ಕವಿದ್ದ ಧನುಷ್, ವೀರು ಇರು ನೀನು ಎಂದು ತಾಳ್ಮೆ ಧರಿಸಿ, ನೀವು ಹೇಳಿ ಡಾಕ್ಟರ್ ಎಂದರು. ವಿರಾಜ್, ಐ ಆಮ್ ಸಾರಿ ಟು ಸೇ ದಿಸ್ ಸಿರಿಗೆ ಎಂದವರ ಮಾತು ಗಂಟಲಲ್ಲೇ ಉಳಿಯಿತು. ಇತ್ತ ವಿರಾಜ್ ಎದೆ ಬಡಿತ 200 ದಾಟಿತು. ಮುಂದೆ ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ, ಇವತ್ತು ಕೂಡ ಶಬ್ದ ಇತ್ತು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟ ಇಲ್ಲದಿರೋರು ಮ್ಯೂಟ್ ಮಾಡಿಕೊಂಡು ಕಥೆನ ಓದ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.